ಸಮಾಪ್ತವಾದುದು. ಗೌತಮಿ ಮಹಾತ್ಮೆಯಲ್ಲಿನ 37ನೆಯ ಅಧ್ಯಾಯವು ಸಮಾಪ್ತವಾದ 106ನೆಯ ಅಗಮಾದಿ ತೀರ್ಥ ವರ್ಣನವೆಂಬ ರಿತಾಮೃತ ಸಂಗ್ರಹಣದಲ್ಲಿನ ಇಲ್ಲಿಗೆ ಶ್ರೀ ಬ್ರಹ್ಮಪುರ ಮಹಾನದಿಯಾಯಿತು. ಹೀಗೆ ಪ್ರವರಾ ನದಿಯು ಎಂದು ಹೆಸರಾಯಿತು. ನಂತರ ಅಮೃತೇಶ್ವರಿ. ಓಂ ತತ್ಸತ್ ಬ್ರಹ್ಮಣೇ ನಮಃ. ಅಥ ಬ್ರಾಹ್ಮೇ ಮಹಾಪುರಾಣೆ ನವಾಧಿಕಶತತಮೋಧ್ಯಾಯ 109ನೆಯ ಅಧ್ಯಾಯವು. ಬ್ರಹ್ಮನು ಹೇಳಿದನು, ಎಲೆ ನಾರದ, ಚಕ್ರತೀರ್ಥವೆಂಬ ತೀರ್ಥಶ್ರೇಷ್ಠವಿರುವುದು. ಬ್ರಹ್ಮಹತ್ಯೆ ಮೊದಲಾದ ಪಾಪಗಳು ಅಲ್ಲಿ ನಾಶವಾಗುವುವು. ಆ ತೀರ್ಥದಲ್ಲಿ ಚಕ್ರೇಶ್ವರನೆಂಬ ಹೆಸರಿನಿಂದ ಶಿವನು ನೆಲೆಸಿರುವನು. ಆ ತೀರ್ಥದಲ್ಲಿ ಮಹಾವಿಷ್ಣುವೂ ಕೂಡ ಶಂಕರನನ್ನು ಭಕ್ತಿಯಿಂದ ಪೂಜಿಸಿ ಅವನ ಅನುಗ್ರಹದಿಂದ ಸುದರ್ಶನ ಚಕ್ರವನ್ನು ಪಡೆದನು. ಆದುದರಿಂದ ಆ ತೀರ್ಥಕ್ಕೆ ಚಕ್ರತೀರ್ಥವೆಂದು ಹೆಸರಾಯಿತು. ಆ ತೀರ್ಥದ ಮಹಾತ್ಮ್ಯವನ್ನು ಕೇಳಿದ ಮಾತ್ರದಿಂದಲೇ ಪಾಪಗಳೆಲ್ಲವೂ ನಾಶವಾಗುವುದು. ಹಿಂದೆ ದಕ್ಷಯಜ್ಞವು ಪ್ರಾರಂಭವಾಯಿತು. ದೇವತೆಗಳೆಲ್ಲರೂ ಆ ಯಾಗಕ್ಕೆ ಬಂದಿದ್ದರು. ಆದರೆ ದುರಹಂಕಾರಿಯಾದ ದಕ್ಷನು ಪರಮೇಶ್ವರನಾದ ಶಿವನನ್ನು ನಿಂದಿಸಿ ಆ ಯಾಗಕ್ಕೆ ಕರೆಯಲಿಲ್ಲ. ದಕ್ಷಪುತ್ರಿಯಾದ ಸತೀದೇವಿಗೆ ತನ್ನ ಪತಿಯಾದ ಶಿವನನ್ನು ದಕ್ಷಯಜ್ಞಕ್ಕೆ ಕರೆಯದಿರಲು ಕಾರಣವು ಅಹಲ್ಯೆಯಿಂದ ತಿಳಿಯಿತು. ಆದುದರಿಂದ ಆ ದೇವಿಯು ಕೋಪಗೊಂಡಳು. ದಕ್ಷಯಾಗಕ್ಕೆ ತಾನೇ ಹೊರಟು ಹೋದಳು. ಅವಳನ್ನು ನೋಡಿ ದಕ್ಷನು ಕೋಪಗೊಂಡು ಅನಾದರಿಸಿ ಅವಳ ಪತಿಯಾದ ಶಿವನನ್ನು ನಿಂದಿಸಿದನು. ಆಗ ಆ ಸತಿಯು ಕೋಪದಿಂದ ಇಂತೆಂದಳು, ಈ ನನ್ನ ತಂದೆಯನ್ನು ಕ್ಷಮಿಸಲಾರೆನು, ನಾಶಗೊಳಿಸುವೆನು. ಪತಿಯ ನಿಂದೆಯನ್ನು ಕೇಳುವ ಸ್ತ್ರೀಯರಿಗೆ ಪಾಪವು ತಟ್ಟುವುದು. ಪತಿಯು ಎಂತಹವನೇ ಆದರೂ ಸ್ತ್ರೀಯರಿಗೆ ಅವನೇ ಗತಿಯು. ಹೀಗಿರಲು ನನ್ನ ಪತಿಯು ಮಹೇಶ್ವರನು, ದೇವದೇವನು, ಜಗದ್ಗುರುವು. ಇಂತಹವನ ನಿಂದನೆಯನ್ನು ಕೇಳಿ ಪತ್ನಿಯಾದ ನಾನು ದೇಹವನ್ನು ಧರಿಸಿರಲಾರೆನು. ಆದುದರಿಂದ ಈ ದೇಹವನ್ನು ತ್ಯಜಿಸುವೆನು ಎಂದು ಹೇಳಿ ಕೋಪಗೊಂಡು ಆ ಸತೀದೇವಿಯು ಶಿವನನ್ನೇ ಅನನ್ಯ ಭಕ್ತಿಯಿಂದ ಧ್ಯಾನಿಸುತ್ತಾ ಬಲಾತ್ಕಾರವಾಗಿ ಯೋಗ ಮಾರ್ಗದಿಂದ ಶರೀರವನ್ನು ತ್ಯಜಿಸಿದಳು. ಇತ್ತ ಮಹೇಶ್ವರನಿಗೆ ನಾರದನಿಂದ ಸತೀದೇವಿಯು ಸಮಾಚಾರವು ತಿಳಿಯಿತು. ಅವನು ಸಖಿಯರಾದ ಜಯಾವಿಜಯರನ್ನು ಕುರಿತು ಈ ವಿಷಯವಾಗಿ ಪ್ರಶ್ನಿಸಲು ಅವರು ಸತೀದೇವಿಯು ಪ್ರಾಣ ಬಿಟ್ಟ ಕಾರಣವನ್ನು ತಿಳಿಸಿದರು. ಆ ಸಮಾಚಾರವನ್ನು ಕೇಳಿ ಶಿವನು ಕೋಪಗೊಂಡು ತನ್ನ ಭಯಂಕರವಾದ ಪ್ರಮಥ ಗಣಗಳೊಡನೆಯೂ ಭೂತ ಗಣಗಳೊಡನೆಯೂ ದಕ್ಷಯಾಗಕ್ಕೆ ಹೋದನು. ಆ ಯಾಗಶಾಲೆಯಲ್ಲಿ ಬ್ರಹ್ಮ ಮೊದಲಾದ ದೇವತೆಗಳು ಮಂಡಿಸಿದ್ದರು. ವಸಿಷ್ಠ ಮುನಿ ಮೊದಲಾದ ಮಹಾಮುನಿಗಳೂ ನೆರೆದಿದ್ದರು. ಯಜಮಾನನಾದ ದಕ್ಷಬ್ರಹ್ಮನು ಶುದ್ಧ ಭಾವದಿಂದ ಯಜ್ಞವನ್ನು ರಕ್ಷಿಸುತ್ತಿದ್ದನು. ಇಂದ್ರ, ಆದಿತ್ಯ, ವಸುಗಳು ಮೊದಲಾದವರು ಸುತ್ತಲೂ ನಿಂತು ಆ ಯಾಗವನ್ನು ರಕ್ಷಿಸುತ್ತಿದ್ದರು. ಋಗ್ವೇದ, ಯಜುರ್ವೇದ, ಸಾಮವೇದಗಳ ಸುಸ್ವರ ಧ್ವನಿಯೂ ಕೇಳಿಬರುತ್ತಲಿತ್ತು. ಹೋಮದ ಸ್ವಾಹಾ ಶಬ್ದವು ಕೇಳಿಬರುತ್ತಲಿತ್ತು. ಶ್ರದ್ಧಾ, ಪುಷ್ಟಿ, ಶಾಂತಿ, ತುಷ್ಟಿ, ಲಜ್ಜಾ, ಸರಸ್ವತಿ, ಭೂಮಿ, ದ್ಯೌರ್ದೇವಿ, ರಾತ್ರಿ, ಕ್ಷಾಂತಿ, ಉಷಾ, ದಿಗ್ದೇವಿ, ಜಯ, ಮತಿ ಮೊದಲಾದ ದೇವಿಯರು ಆ ಯಾಗಶಾಲೆಯನ್ನು ಅಲಂಕರಿಸಿದ್ದರು. ಮಹಾತ್ಮನಾದ ದೇವಶಿಲ್ಪಿ ತ್ವಷ್ಟುಬ್ರಹ್ಮನು ಆ ಯಾಗಮಂಟಪವನ್ನು ಸುಂದರವಾಗಿ ನಿರ್ಮಿಸಿದ್ದನು. ಇಷ್ಟ ವಸ್ತುಗಳೆಲ್ಲವನ್ನೂ ಕರೆಯುವ ಸುರಭಿ, ನಂದಿನಿ, ಕಾಮಧೇನು, ಕಾಮಮೋಹಿನಿಗಳೆಂಬ ದೇವದೇನುಗಳು ಅಲ್ಲಿ ನೆರೆದಿದ್ದು ಸಕಲ ವಸ್ತುಗಳನ್ನೂ ಸಿದ್ಧಪಡಿಸಿದ್ದವು. ಪಾರಿಜಾತ ಮೊದಲಾದ ಕಲ್ಪವೃಕ್ಷಗಳು, ಕಲ್ಪಲತೆಗಳು ಆ ಯಾಗಶಾಲೆಯಲ್ಲಿ ನೆಲೆಸಿದ್ದವು. ಬೇಕಾದಂತಹ ವಸ್ತುಗಳೆಲ್ಲವೂ ಅಲ್ಲಿ ಸಿದ್ಧವಾಗಿದ್ದವು. ಸ್ವಯಂ ದೇವೇಂದ್ರನೂ ಸೂರ್ಯನೂ ಆ ಯಾಗವನ್ನು ರಕ್ಷಿಸುತ್ತಲಿದ್ದರು. ಅತಿಥಿಗಳಿಗೆ ಮೃಷ್ಟಾನ್ನವನ್ನು ಬಡಿಸಿ ಬೇಕಾದುದನ್ನು ಕೊಡಿರಿ, ಎಲ್ಲರೂ ಸುಖಭೋಜನವನ್ನು ಮಾಡಲಿ, ಆನಂದ ಪಡಲಿ ಎಂದು ಮುಂತಾದ ವಾಕ್ಯಗಳು ಆ ದಕ್ಷಯಜ್ಞದಲ್ಲಿ ಪದೇ ಪದೇ ಕೇಳಿಬರುತ್ತಲಿದ್ದವು. ಮೊದಲು ಭದ್ರಕಾಳಿಯೊಡನೆ ವೀರಭದ್ರನು ಹೊರಟನು. ನಂತರ ಕುಪಿತನಾದ ಶಿವನು ಶೂಲ ಪಿನಾಕ ಧನುಸ್ಸುಗಳನ್ನು ಧರಿಸಿ ಭೂತಗಣಗಳೊಡನೆ ತೆರಳಿದನು. ಆ ಮಹಾಭೂತಗಳೆಲ್ಲವೂ ಈಶ್ವರನೊಡನೆ ಸೇರಿ ದಕ್ಷಯಾಗವನ್ನು ಧ್ವಂಸ ಮಾಡತೊಡಗಿದವು. ಅದರಿಂದ ತುಂಬ ಕ್ಷೋಭೆಯುಂಟಾಯಿತು. ಯಾಗಕ್ಕೆ ಬಂದಿದ್ದ ಕೆಲವರು ಓಡಿ ಹೋದರು. ಕೆಲವರು ಶಿವನನ್ನು ದೀನತೆಯಿಂದ ಪ್ರಾರ್ಥಿಸಿದರು. ಕೆಲವರು ಶಂಕರನ ಮೇಲೆ ಕುಪಿತರಾದರು. ಹೀಗೆ ಯಜ್ಞವು ಹಾಳಾಗುತ್ತಿರುವುದನ್ನು ನೋಡಿ ಸೂರ್ಯನು ಶಂಕರನ ಮೇಲೇರಿ ಬಂದನು. ಶಂಕರನು ಪೂಷನ ಹಲ್ಲುಗಳನ್ನು ಮುರಿದೋಡಿಸಿದನು. ದೇವೇಂದ್ರನನ್ನು ಪ್ರಹರಿಸಿ ಓಡಿಸಿದನು. ವೀರಭದ್ರನು ಭಗನೆಂಬ ಆದಿತ್ಯನ ಕಣ್ಣುಗಳನ್ನು ಕಿತ್ತು ಹಾಕಿದನು. ಸೂರ್ಯನನ್ನು ವೀರಭದ್ರನು ಹಿಡಿದೆತ್ತಿ ಗಿರಗಿರನೆ ತಿರುಗಿಸಿ ಎಸೆದನು. ಆಗ ದೇವತೆಗಳೆಲ್ಲರೂ ಹೆದರಿ ಹರಿಯ ಬಳಿಗೆ ಬಂದು ಬೇಡಿಕೊಂಡರು, ಓ ಗದಾಧಾರಿಯಾದ ಹರಿಯೇ, ಈ ಶಿವನಿಂದ ನಮ್ಮನ್ನು ರಕ್ಷಿಸು. ಪ್ರಮಥ ಗಣಗಳಿಗೆ ನಾಯಕನಾದ ಶಿವಗಣನೊಬ್ಬನು ನೀನು ನೋಡುತ್ತಿರುವಂತೆಯೇ ನಿನ್ನನ್ನು ಉದ್ದೇಶಿಸಿಯೇ ಮಾಡುತ್ತಿರುವ ಈ ಯಾಗವನ್ನು ಧ್ವಂಸ ಮಾಡುತ್ತಿರುವನು ಎನ್ನಲು ದೇವತೆಗಳ ಮಾತನ್ನು ಕೇಳಿ
ಆಗ ಹರಿಯು ಶಿವನ ಮೇಲೆ ಚಕ್ರವನ್ನು ಪ್ರಯೋಗಿಸಿದನು. ವೇಗದಿಂದ ಬರುತ್ತಲಿರುವ ಆ ವಿಷ್ಣು ಚಕ್ರವನ್ನು ಶಿವನು ಹಿಡಿದು ನುಂಗಿಬಿಟ್ಟನು. ಶಿವನು ವಿಷ್ಣು ಚಕ್ರವನ್ನು ನುಂಗಲು ಲೋಕಪಾಲಕರೆಲ್ಲರೂ ಹೆದರಿ ಓಡಿ ಹೋದರು. ದೇವತೆಗಳಿಗೆ ಓಡಿ ಹೋದದ್ದನ್ನು, ಯಜ್ಞವು ಹಾಳಾಗುತ್ತಿರುವುದನ್ನು ನೋಡಿ ದಕ್ಷಬ್ರಹ್ಮನು ದೇವದೇವನಾದ ಶಂಕರನನ್ನು ಭಕ್ತಿಯಿಂದ ಹೀಗೆ ಸ್ತುತಿಸಿದನು. ಚಂದ್ರಶೇಖರನಾದ ಓ ಶಂಕರನೇ, ನೀನು ಸರ್ವಜ್ಞನು, ಸರ್ವರಿಗೂ ಸುಖವನ್ನುಂಟು ಮಾಡುವವನು, ಕಾಲರುದ್ರ ಸ್ವರೂಪನು, ಮಂಗಳರೂಪನೂ ಆದ ಓ ಮಹಾದೇವ, ನಿನಗೆ ಜಯವಾಗಲಿ, ನಿನಗೆ ನಮಸ್ಕಾರವು. ಆದಿ ಸೃಷ್ಟಿಕರ್ತನೂ ವಿಷಪಾನ ಮಾಡಿದ ನೀಲಕಂಠನೂ ಆದ ಶಿವನಿಗೆ ನಮಸ್ಕಾರವು. ಬ್ರಾಹ್ಮಣ ಪ್ರಿಯನೂ ಪರಬ್ರಹ್ಮ ಸ್ವರೂಪನೂ ಆದ ಪರಮೇಶ್ವರನಿಗೆ ನಮಸ್ಕಾರವು. ಓ ದೇವ, ತ್ರಿಮೂರ್ತಿಗಳ ರೂಪದಿಂದ ಜಗತ್ತನ್ನು ಸೃಷ್ಟಿಸಿ ಪಾಲಿಸಿ ಸಂಹರಿಸುವವನೂ ನೀನೆ, ಜಗನ್ಮಯನೂ ನೀನು, ಜಗತ್ತಿಗೆ ಆಧಾರನೂ ಇಷ್ಟಾರ್ಥಗಳನ್ನು ಕೊಡುವವನೂ ನೀನು. ಇಂತಹ ನಿನಗೆ ನಮಸ್ಕಾರವು. ವೇದಾಂತಗಳಿಂದ ತಿಳಿಯಲ್ಪಡತಕ್ಕವನು ಪರಮಾತ್ಮನೂ ಆದ ನಿನಗೆ ನಮಸ್ಕಾರವು. ಯಜ್ಞರೂಪನೂ ಯಜ್ಞಗಳಿಗೆ ಆಶ್ರಯನೂ ಆದ ನಿನಗೆ ನಮಸ್ಕಾರವು. ಓ ದೇವ, ಯಜ್ಞಗಳಲ್ಲಿನ ದಾನ ಸ್ವರೂಪನು ನೀನು, ಯಜ್ಞ ಹವಿಸ್ಸನ್ನು ಸ್ವೀಕರಿಸುವ ಅಗ್ನಿಯೂ ನೀನು, ಯಜ್ಞ ಫಲವನ್ನು ಕೊಡುವವನೂ ನೀನು. ಇಂತಹ ನಿನಗೆ ನಮಸ್ಕಾರವು. ಮೊರೆ ಹೊಕ್ಕ ಭಕ್ತರಲ್ಲಿ ಕರುಣೆಯುಳ್ಳ ಓ ಪರಮೇಶ್ವರನೇ, ಕಾಪಾಡು ಕಾಪಾಡು. ನಿನ್ನ ಭಕ್ತರಿಗೂ ಭಕ್ತರಲ್ಲದವರಿಗೂ ನೀನೇ ಶರಣುವು, ಗತಿಯು, ರಕ್ಷಕನು ಎಂದು ಬಹುವಿಧವಾಗಿ ದಕ್ಷನು ಸ್ತುತಿಸಲು ಮಹೇಶ್ವರನು ಪ್ರಸನ್ನನಾಗಿ, ಎಲೈ ದಕ್ಷನೇ, ಏನು ವರವನ್ನು ಕೊಡಲಿ ಎಂದು ಕೇಳಲು ದಕ್ಷನು, ಓ ಸ್ವಾಮಿ, ನನ್ನ ಈ ಯಾಗವು ಪೂರ್ಣವಾಗಲಿ ಎಂದು ಕೇಳಿಕೊಂಡನು. ಹಾಗೆಯೇ ಆಗಲೆಂದು ಅನುಗ್ರಹಿಸಿ ದೇವದೇವನೂ ಮಹೇಶ್ವರನೂ ಜಗನ್ಮಯನೂ ಕರುಣಾಮೂರ್ತಿಯೂ ಆದ ಶಂಕರನು ತನ್ನ ಭೂತಗಣಗಳೊಂದಿಗೆ ಅಲ್ಲಿಯೇ ಅಂತರ್ಧಾನನಾದನು. ನಂತರ ದೇವತೆಗಳೆಲ್ಲರೂ ದಕ್ಷಯಜ್ಞವನ್ನು ಪೂರ್ತಿಗೊಳಿಸಿ ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು. ಆಮೇಲೊಂದು ಬಾರಿ ದೇವತೆಗಳಿಗೂ ರಾಕ್ಷಸರಿಗೂ ಘೋರ ಯುದ್ಧವಾಯಿತು. ಆಗ ದೇವತೆಗಳು ಸೋತು ರಾಕ್ಷಸರಿಂದ ಹೆದರಿ ಹರಿಯ ಬಳಿಗೆ ಬಂದು ಅವನನ್ನು ಭಕ್ತಿಯಿಂದ ಸ್ತುತಿಸಿದರು. ಓ ನಾರಾಯಣ, ಇಂದ್ರನೇ ಮೊದಲಾದ ದೇವತೆಗಳೂ ಕೂಡ ಲಕ್ಷ್ಮೀದೇವಿಯ ಕರುಣಾಕಟಾಕ್ಷವನ್ನು ಸಂಪಾದಿಸಲು ಘೋರ ತಪಸ್ಸನ್ನಾಚರಿಸುವವರು. ಅಂತಹ ಆ ಲಕ್ಷ್ಮೀದೇವಿಯೂ ನಿನ್ನ ಪಾದಸೇವೆಯನ್ನು ಮಾಡುವಳು. ಇಂತಹ ಮಹಾಮಹಿಮನೂ ಬ್ರಹ್ಮಸ್ವರೂಪನೂ ಆದ ನಿನ್ನನ್ನು ಶರಣು ಹೊಂದಿರುವೆವು. ಓ ದೇವ, ಗರುಡವಾಹನನೂ ನರಸಿಂಹಮೂರ್ತಿಯೂ ಆದ ನಿನಗಿಂತಲೂ ಶ್ರೇಷ್ಠನಾದವನು, ನಿನಗೆ ಸದೃಶನಾದವನು ಮತ್ತೊಬ್ಬನಿಲ್ಲ. ಇಂತಹ ದೇವದೇವನಾದ ನೀನು ಶರಣಾಗತರಾದ ನಮ್ಮನ್ನು ರಕ್ಷಿಸು ಎಂದು ಸ್ತೋತ್ರ ಮಾಡಿದರು. ಆಗ ಶಂಖ ಚಕ್ರ ಗದಾಧಾರಿಯಾದ ಹರಿಯು ಪ್ರಸನ್ನನಾಗಿ ದೇವತೆಗಳನ್ನು ಕುರಿತು, ನೀವು ಯಾವ ಕಾರ್ಯಕ್ಕಾಗಿ ಇಲ್ಲಿಗೆ ಬಂದಿರುವಿರಿ ಹೇಳಿ, ಆ ಕಾರ್ಯವನ್ನು ಮಾಡಿಕೊಡುವೆನು ಎಂದು ಹೇಳಿದನು. ದೇವತೆಗಳು ಹೇಳಿದರು, ಓ ಮಧುಸೂದನ, ನಮಗೀಗ ರಾಕ್ಷಸರಿಂದ ಮಹಾಭಯವು ಪ್ರಾಪ್ತವಾಗಿದೆ. ದೈತ್ಯರಿಂದ ನಮ್ಮನ್ನು ನೀನೇ ರಕ್ಷಿಸಬೇಕು ಎಂದು ಬೇಡಿಕೊಂಡರು. ಆ ದೇವತೆಗಳನ್ನು ಕುರಿತು ಹರಿಯು, ಎಲೈ ದೇವತೆಗಳೇ, ನನ್ನ ಚಕ್ರವನ್ನು ಶಂಕರನ್ನು ಕಸಿದುಕೊಂಡಿರುವನು, ಏನು ಮಾಡಲಿ? ನೀವೂ ಭಯಗ್ರಸ್ತರಾಗಿರುವಿರಿ. ಆಗಲಿ, ಎಲ್ಲರೂ ನಿಮ್ಮ ಸ್ಥಾನಗಳಿಗೆ ತೆರಳಿರಿ, ಹೇಗಾದರೂ ಮಾಡಿ ನಿಮ್ಮನ್ನು ರಕ್ಷಿಸುವೆನು ಎಂದನು. ಆಗ ದೇವತೆಗಳು ಹೊರಟು ಹೋದರು. ನಂತರ ಹರಿಯು ಗೋದಾವರಿ ತೀರಕ್ಕೆ ತೆರಳಿ ಅಲ್ಲಿ ಶಿವನನ್ನು ಆರಾಧಿಸಲು ಪ್ರಾರಂಭಿಸಿದನು. ಹರಿಯು ನಿತ್ಯವೂ ಭಕ್ತಿಪೂರ್ವಕವಾಗಿ ದೇವಲೋಕದ 1000 ಚಿನ್ನದ ಕಮಲಗಳಿಂದ ಪರಮೇಶ್ವರನನ್ನು ಅರ್ಚಿಸುತ್ತಿದ್ದನು. ಹೀಗೆ ಪೂಜಿಸುತ್ತಿರಲು ಒಂದು ಆಶ್ಚರ್ಯ ಸಂಗತಿಯೂ ನಡೆಯಿತು. ಅದನ್ನು ಹೇಳುವೆನು ಕೇಳು. ಒಮ್ಮೆ 1000 ಕಮಲಗಳು ಪೂರ್ತಿಯಾಗಲಿಲ್ಲ, ಒಂದು ಕಮಲವು ಸಿಕ್ಕಲೇ ಇಲ್ಲ. ಆಗ ಆ ಪುಂಡರೀಕಾಕ್ಷನು ತನ್ನ ನೇತ್ರವನ್ನೇ ಕಿತ್ತು ಪುಷ್ಪಾಂಜಲಿಯನ್ನು ಸಿದ್ಧಗೊಳಿಸಿದನು. 1000 ಕಮಲಗಳು ಪೂರ್ತಿಯಾಗಿದ್ದ ಆ ಅರ್ಘ್ಯ ಪಾತ್ರವನ್ನು ಕೈಗಳಲ್ಲಿ ಧರಿಸಿ ಹರಿಯು ಭಕ್ತಿಯಿಂದ ಶಿವನನ್ನು ಧ್ಯಾನಿಸುತ್ತಾ ತಲ್ಲೀನನಾಗಿ ಶಿವನಿಗೆ ಅರ್ಘ್ಯವನ್ನರ್ಪಿಸಿದನು. ಓ ಮಹಾದೇವ, ಸರ್ವಜ್ಞನಾದ ನೀನು ಪ್ರಾಣಿಗಳ ಅಂತರಂಗವೆಲ್ಲವನ್ನೂ ತಿಳಿದಿರುವೆ. ಪರಮೇಶ್ವರನಾದ ನೀನೇ ನಮ್ಮ ರಕ್ಷಕನು, ಈ ವಿಷಯದಲ್ಲಿ ಸಂಶಯವೇ ಇಲ್ಲ. ಹೀಗೆ ಹೇಳುತ್ತಾ ಹರಿಯು ಭಕ್ತಿಯ ಉದ್ರೇಕದಿಂದ ಆನಂದ ಬಾಷ್ಪವನ್ನು ಸುರಿಸುತ್ತಾ ಶಿವನಲ್ಲಿ ತಲ್ಲೀನನಾದನು. ಆಗ ಶಂಕರನು ಪಾರ್ವತಿಯೊಡನೆ ಎದುರಿಗೆ ಪ್ರತ್ಯಕ್ಷನಾದನು. ಹರಿಯನ್ನು ಗಾಢವಾಗಿ ಆಲಂಗಿಸಿ ವರಗಳನ್ನು ಅನುಗ್ರಹಿಸಿದನು. ಶಿವನ ಅನುಗ್ರಹದಿಂದ ಹರಿಗೆ ಪುನಃ ಚಕ್ರವೂ ಲಭಿಸಿತು, ಕಣ್ಣೂ ಬಂದಿತು. ಆಗ ದೇವತೆಗಳು ಹರಿಯನ್ನೂ ಗೌತಮಿ ನದಿಯನ್ನೂ ಪರಮೇಶ್ವರನನ್ನೂ ಭಕ್ತಿಯಿಂದ ಸ್ತುತಿಸಿದರು. ಅದು ಮೊದಲುಗೊಂಡು ಆ ತೀರ್ಥವನ್ನು ಸ್ಮರಣೆ ಮಾಡಿ ಮಾತ್ರದಿಂದಲೇ ಪಾಪಗಳೆಲ್ಲವೂ ನಾಶವಾಗುವುದು. ಆ ಚಕ್ರತೀರ್ಥದಲ್ಲಿ ಸ್ನಾನ ದಾನಗಳನ್ನು ಮಾಡಿದರೆ ಪಾಪಗಳೆಲ್ಲವೂ ನಾಶವಾಗಿ ಸ್ವರ್ಗವು ಲಭಿಸುವುದು. ಪಿತೃತರ್ಪಣವನ್ನು ಮಾಡಿದರೆ ಪಿತೃಗಳೂ ಸ್ವರ್ಗವನ್ನು ಪಡೆಯುವರು. ಆ ಚಕ್ರತೀರ್ಥವನ್ನು ಈಗಲೂ ಅಲ್ಲಿ ಕಾಣಬಹುದಾಗಿದೆ. ಇಲ್ಲಿಗೆ ಶ್ರೀ ಬ್ರಹ್ಮಪುರಾಣದಲ್ಲಿನ
ಚಕ್ರತೀರ್ಥ ವರ್ಣನವೆಂಬ 109ನೆಯ ಅಧ್ಯಾಯವು ಸಮಾಪ್ತವಾದುದು. ಗೌತಮಿ ಮಹಾತ್ಮೆಯಲ್ಲಿನ 45ನೇ ಅಧ್ಯಾಯವು ಸಮಾಪ್ತವಾದುದು.